ತುಮಕೂರು ಬಿಜೆಪಿಯಲ್ಲಿ ಲೋಕ ಸಮರ ಟಿಕೆಟ್ ಗುದ್ದಾಟ ಮುಂದುವರೆದಿದೆ. ಸೋಮಣ್ಣ ಪರ ಹಾಲಿ ಸಂಸದ ಜಿಎಸ್ ಬಸವರಾಜು ಹರಸಾಹಸ ಪಡ್ತಿದ್ದಾರೆ. ಸೋಮಣ್ಣ ಪರವಾಗಿ ಅವರು ಮಾತನಾಡ್ತಿದ್ದಾರೆ. ಮುದ್ದಹನುಮೇಗೌಡ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಸುರೇಶ್ ಗೌಡ. ಮುದ್ದಹನುಮೇಗೌಡರೇ ಬೆಸ್ಟ್ ಅಂತ ಹೇಳಿದ್ದಾರೆ ಶಾಸಕ ಸುರೇಶ್ ಗೌಡ. ಮಾಜಿ ಸಚಿವ ಮಾಧುಸ್ವಾಮಿ ವಿರುದ್ಧವೂ ಶಾಸಕ ಸುರೇಶ್ ಗೌಡ ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು. ಬಸವರಾಜು ಯಾರೋ ಒಬ್ಬರನ್ನ ಹಿಡಿದುಕೊಂಡು ಓಡಾಡಬಾರದು, ಮಾಧುಸ್ವಾಮಿ ಬಿಜೆಪಿ ಬಾವುಟವನ್ನೇ ಕಟ್ಟಿಲ್ಲ ಅಂತ ಸುರೇಶ್ ಗೌಡ ಮಾಧುಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಮುದ್ದಹನುಮೇಗೌಡ ಇನ್ನೂ ಕಾಂಗ್ರೆಸ್ ಪಕ್ಷ ಸೇರಿಲ್ಲ. ಅಮಿತ್ ಶಾ ಅವರೇ 28ರಲ್ಲೂ ಪ್ರಬಲ ಅಭ್ಯರ್ಥಿ ಎಂದಿದ್ದಾರೆ. ಮಾಧುಸ್ವಾಮಿ ಮಾತನಾಡಿರೋದು ಸರಿಯಲ್ಲ ಅಂತ ಸುರೇಶ್ ಗೌಡ ಇದೇ ವೇಳೆ ಮಾಧುಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಪಾರ್ಟಿ ಸರ್ವೆ ಮಾಡಿಸಿ ಟಿಕೆಟ್ ಕೊಡುತ್ತೆ. ಸುರೇಶ್ ಗೌಡ ಅವರ ಹೇಳಿಕೆಗಳು, ಅವರ ಪ್ರತಿಕ್ರಿಯೆ. ಸೋತವರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ. ಸೋತಿರೋರು ಎಷ್ಟು ಜನ ಇದ್ದಾರೆ? ಸಿ ಟಿ ರವಿಯವರು ಇದ್ದಾರೆ, ಮಾಧುಸ್ವಾಮಿ ಅವರು ಇದ್ದಾರೆ, ಸೋಮಣ್ಣವರು ಇದ್ದಾರೆ, ಸಾಕಷ್ಟು ಜನ ಸೋತಿರೋರು ಇದ್ದಾರೆ. ಅದರಿಂದ ಅದು ಪಾರ್ಟಿ ನಿರ್ಧಾರ ಮಾಡುವಂಥದ್ದು. ನಾನು ಯಾಕೆ ಮಾತಾಡೋಣ? ಸೋತಿರೋರು ಟಿಕೆಟ್ ಕೊಡೋಣ ಅಂತ ಯಾಕೆ ಹೇಳೋಣ? ಗೊತ್ತಿಲ್ಲ ನನಗೆ ಯಾರಿಗೆ. ಇದು ಭಾಳಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ 10 ಜನ ಇದ್ದಾರೆ. ಅದರಿಂದ ಯಾರಿಗೆ ಕೊಡ್ತಾರೆ ಅಂದ್ರೆ ಹೈಕಮಾಂಡ್ ಬಿಟ್ಟಂತ ವಿಷಯ. ಅದು ಮುದ್ದಹನುಮೇಗೌಡರು 90 ಭಾಗ ಆಲ್ರೆಡಿ ಕಾಂಗ್ರೆಸ್ದರೆ ಮಿಲನ ಆಗಿದ್ದಾರೆ. ಇನ್ನು 10% ಅವ್ರು ಇನ್ನೂ ಗೊಂದಲದಿದ್ದಾರೆ, ಅವ್ರು ಕೊಡ್ತಾರಾ ಇಲ್ವಾ ಅಂತೇಳಿ. ಅದನ್ನ ಕಾಂಗ್ರೆಸ್ನವರು ಅವ್ರು 90% ರೆಡಿ ಆಗಿದ್ದಾರೆ. ಕಾಂಗ್ರೆಸ್ನವ್ರಿಂದ 10% ಅವ್ರು ಕೊಡಬೇಕು ಅಂತ ಇರೋದು. 90 ಭಾಗ ಅವ್ರು ಕೊಡಬಾರ್ದು ಅನ್ನೋದೇ ಇದೆ. ಅದರಿಂದ ಅವ್ರು ಗೊಂದಲದಲ್ಲಿದ್ದಾರೆ ಪಾಪ. ಅದಕ್ಕೆ ಅವ್ರ ಬಗ್ಗೆ ನಮಗೆ ಸಿಂಪತಿ ಇದೆ. ನಮ್ಮಲ್ಲಿ ಪಾಪ 2 ಬಾರಿ MLA ಆಗಿದ್ದಾರೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ. ನನಗೆ ವೈಯಕ್ತಿಕವಾಗಿ ಮುದ್ದಹನುಮೇಗೌಡರ ಬಗ್ಗೆ ಸಾಕಷ್ಟು ಗೌರವ ಇದೆ. ಇಲ್ಲಪ್ಪ, ನನಗೆ ಅದಕ್ಕೆ ನಾನು ಕರ್ಕೊಂಬಂದ್ರೆ ನಾನು ಟಿಕೆಟ್ ಕೊಡೋಕೆ ನನಗೆ ಶಕ್ತಿ ಇರಬೇಕಲ್ಲ. ಪಕ್ಷ ನಿರ್ಧಾರ ಮಾಡುತ್ತದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಹೈಕಮಾಂಡು ಮತ್ತು ಸರ್ವೆ, ಇಲ್ಲಿ ಯಾರಿಗೆ ಇಲ್ಲಿ ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ. ಸೋಮಣ್ಣವ್ರು ಗೆಲ್ತಾರೆ ಅಂದರೆ ಖಂಡಿತ ಪಾರ್ಟಿ ಸೋಮಣ್ಣವ್ರು ಕೊಡುತ್ತೆ. ಇದು ಗೆಲುವಿನ ಮನದಂಡ ಅಷ್ಟೇ ಇಲ್ಲಿ. ಅದಕ್ಕೆ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಪಾರ್ಟಿ ಏನು ನಿರ್ಧಾರ ಮಾಡೋದು ಅದನ್ನ ಚಿಕ್ಕಮಗಳೂರು